ರಾಜ್ಯದ ಸಿನಿಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ಫೇರ್ ಬೇಕಾದಂಗೆ ಇಟ್ಕೊಂಡ್ಬಿಡ್ತಾ ಇದ್ರು. ಒಂದು ರೀತಿ ಹಗಲು ದರೋಡೆಯನ್ನೇ ಮಾಡ್ತಾ ಇದ್ರು ಮಲ್ಟಿಪ್ಲೆಕ್ಸ್ಗಳವರು. ಇದೀಗ ಅದಕ್ಕೆ ಕಡಿವಾಣವನ್ನು ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ತನ್ನ ನಿರ್ಧಾರದಲ್ಲಿ ಮಾಡಿದೆ. ಸಿನಿಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ರಾಜ್ಯ ಸರ್ಕಾರ. ಮಲ್ಟಿಪ್ಲೆಕ್ಸ್ಗಳ ಹಗಲು ದರೋಡೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಇನ್ನು ಮುಂದೆ ಬೇಕಾಬಿಟ್ಟಿ ಟಿಕೆಟ್ ಸುಲಿಗೆ ಮಾಡುವಂತಿಲ್ಲ. ಎಲ್ಲ ಥಿಯೇಟರ್ಗಳಲ್ಲೂ ಗರಿಷ್ಠ 200 ರು ಫಿಕ್ಸ್ ಮಾಡಲಾಗಿದೆ. ಅದು ಇವತ್ತಿಂದಲೇ ಜಾರಿ ಆಗ್ತಾ ಇದೆ. ಇಂದಿನಿಂದಲೇ ಎಲ್ಲ ಚಿತ್ರಮಂದಿರಗಳಿಗೂ ಕೂಡ ಹೊಸ ದರ ಜಾರಿ ಆಗ್ತಾ ಇರುವಂಥದ್ದು. ಈ ಸಂಬಂಧ ಅಧಿಸೂಚನೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಎಲ್ಲ ಭಾಷೆಯ ಸಿನಿಮಾಗಳಿಗೂ ಒಂದೇ ದರ ಅನ್ವಯ. ಗ್ರೇಟ್. ಥಿಯೇಟರ್ಗಳಲ್ಲಿ ಏಕರೂಪ ದರ ನಿಗದಿ ಮಾಡಿದೆ ಸರ್ಕಾರ. ಒಂದು ಸಿಹಿ ಸುದ್ದಿ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ. ಮಲ್ಟಿಪ್ಲೆಕ್ಸ್ಗಳ ಹಗಲು ದರೋಡೆಗೆ ಕಡಿವಾಣ ಹಾಕೋದಕ್ಕೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಒಂದು ರೀತಿಯಲ್ಲಿ ಇನ್ನು ಮೇಲೆ ಎಲ್ಲ ಥಿಯೇಟರ್ಗಳಿಗೂ ಅದು ಯಾವುದೇ ಭಾಷೆಯ ಸಿನಿಮಾ ಆದರೂ ಕೂಡ ಒಂದೇ ಟಿಕೆಟ್ ಫೇರ್, ನೋ ಡಿಫ್ರೆನ್ಸ್. ಯಾರೂ ಕೂಡ ಹೆಚ್ಚು ಮಾಡೋಂಗಿಲ್ಲ, ಕಡಿಮೆನೂ ಮಾಡೋಂಗಿಲ್ಲ. ಗರಿಷ್ಠ 200 ರೂಪಾಯಿ ಇಟ್ಟಿದ್ದಾರೆ. ಫೇರ್ ಎನಫ್, ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು. ಸಿನಿಮಾ ಪ್ರಿಯರಿಗೆ ಬಹುಶಃ ಏನು ಹೆಚ್ಚಾಗಿ ಖರ್ಚಾಗಲಿಕ್ಕಿಲ್ಲ. ಮಲ್ಟಿಪ್ಲೆಕ್ಸ್ಗಳಿಗೆ ಹೋದರೆ ಎಷ್ಟೆಲ್ಲ ಸಾವಿರಗಟ್ಟಲೆ ದುಡ್ಡುಗಳು ಖರ್ಚಾಗುತ್ತೆ. ಒಂದು ರೀತಿಯಲ್ಲಿ ಅವರಿಗೆ ಮನ ಬಂದಂತೆ ಅದು ಟಿಕೆಟ್ ಫೇರ್ ಇಟ್ಕೊಂಡು ಹಗಲು ದರೋಡೆ ಒಂದು ರೀತಿಯಲ್ಲಿ. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕೋದಕ್ಕೆ, ಅದರಲ್ಲೂ ಕೂಡ ಥಿಯೇಟರ್ಸ್ಗಳಿಗೆ ಜನಗಳು ಕಮ್ಮಿ ಆಗುವಂಥದ್ದು, ಅವರಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಟಿಕೆಟ್ ಫೇರನ್ನು ಈ ರೀತಿಯಾಗಿ ಅವರು ನಿಗದಿಪಡಿಸಿರುವಂಥದ್ದು ಒಂದು ಶುಭ ಸುದ್ದಿ ಇರಬಹುದು. ನಮ್ಮ ಜೊತೆ ಇದರ ಬಗ್ಗೆ ಮಾತನಾಡೋದಕ್ಕೆ ಭಾಮಾ ಹರೀಶ್ ಅವರು, ನಿರ್ಮಾಪಕರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಫಸ್ಟ್ ರಿಯಾಕ್ಷನ್ ತಮ್ಮದು. ಈ ರಾಜ್ಯ ಸರ್ಕಾರ ಇಂಥ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು, ಏಕರೂಪ ದರ ಎಲ್ಲರಿಗೂ ಕೂಡ, ಅದು ಯಾವುದೇ ಭಾಷೆಯ ಸಿನಿಮಾ ಆಗಿರಬಹುದು, ಯಾವುದೇ ಥಿಯೇಟರ್ ಆಗಿರಬಹುದು, ಎಲ್ಲರಿಗೂ ಕೂಡ ಗರಿಷ್ಠ 200 ರೂಪಾಯಿ ನಿರ್ಧಾರವನ್ನು ಮಾಡಿದ್ದಾರೆ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇಲ್ಲ, ಬಟ್ ಅದು ಒಂದು ಒಳ್ಳೆದೇ, ಸ್ವಾಗತಾರ್ಹ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗಕ್ಕೆ ಒಂದು ಎದುಕುವಂತ ಒಂದು ಬೆಲೆ ನಿಗದಿ ಮಾಡಿರೋದು ಬಹಳ ಖುಷಿಯ ಅಂತ ವಿಚಾರವೇ ಹೌದು. ಈಗಾಗಲೇ ಥಿಯೇಟರ್ಗಳಿಗೆ ಆಡಿಯನ್ಸ್ ಅಭಾವ ಬಹಳ ಇದ್ರಿಂದ ಅಟ್ಲೀಸ್ಟ್ ಈ ಒಂದು 200 ರೂಪಾಯಿ ಅದರ ಫಿಕ್ಸ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗಕ್ಕೆ ಖಂಡಿತವಾಗಿ ಇದು ಎಟ್ಕುವಂತ ಬೆಲೆ ಆಗುತ್ತೆ ಯಾಕಂದ್ರೆ ಇವತ್ತಿನ ಒಂದು ದುಬಾರಿ ಯುಗದಲ್ಲಿ ಇವತ್ತು ಅವ್ರು ಮಾಡಿದ್ರೆ ತುಂಬಾ ಸ್ವಾಗತಾರ್ಹ. ಅಂದ್ರೆ ಅಟ್ಲೀಸ್ಟ್ ಇದಾದ ಮೇಲಾದ್ರೂ ಜನಗಳೇನಾದ್ರೂ ಥಿಯೇಟರ್ಸ್ ಕಡೆ ಬರುವಂತಹ ಕೆಲಸ ಆಗತ್ತಾ ಅಂತ ಸರ್, ನಿರೀಕ್ಷೆನ ಇದೆಯಾ ಆ ಥರ? ಖಂಡಿತವಾಗ್ಲು. ಯಾಕಂದ್ರೆ ನೋಡಿ, ಕನ್ನಡ ಚಿತ್ರೋದ್ಯಮ ದಿನ ಅಂತ ಹೇಳಿ ವರ್ಷಕ್ಕೊಂದ್ಸತಿ ಬರುತ್ತೆ. ಅವತ್ತು ಇವನ್ PVR ಮಲ್ಟಿಪ್ಲೆಕ್ಸ್, ಎಲ್ಲ ಮಲ್ಟಿಪ್ಲೆಕ್ಸ್ ಕೂಡ ಅವತ್ತು 150 ರೂಪಾಯಿ ಮಾಡೋರು ಆಲ್ಮೋಸ್ಟ್ ಅವತ್ತನ್ನ ಒಂದು ಸ್ಟಾರ್ಟ್ ಅವತ್ತಿಂದೆಲ್ಲ ಒಂದು ಗ್ರಾಫ್ ತಗೊಂಡ್ರೆ ಎಲ್ಲ ಆಲ್ಮೋಸ್ಟ್ 90 to 100% ಫಿಲ್ ಆಗ್ತಾ ಇತ್ತು ವಿತ್ ಆಡಿಯನ್ಸ್. ಎನಿ ಫಿಲ್ಮ್ ಆಗ್ಲಿ, ಕನ್ನಡ ಅಲ್ಲದೆ ಬೇರೆ ಪರಭಾಷೆಗಳು ಕೂಡ 90 to 100% ಫಿಲ್ ಆಗೋದು. ಆವಾಗ ಅನ್ಸ್ತಾ ಇತ್ತು, ಯಾಕಂದ್ರೆ 2 ವರ್ಷದಿಂದ ಈ ಪ್ರಯೋಗ ನಡೀತಾ ಇದೆ. ಆಗ ಅನ್ಸ್ತು, ಆವಾಗ ಖಂಡಿತವಾಗ್ಲು. ಯಾಕಂದ್ರೆ ಇದು ಆಡಿಯನ್ಸ್ಗೆ ಇವತ್ತಿನ ಟಿಕೆಟ್ ಏನ್ ದುಬಾರಿ ಮಾಡಿದ್ರು, 500 ರೂಪಾಯಿ ಬಾಯಿ ಬಂದ್ 500, 1000, 1800 ಹಿಂಗೆಲ್ಲ ಮಾಡೋರು, ಅದು ನಮ್ಮ ಪ್ರೇಕ್ಷಕರ ಕೈಗೆ ಅದು ಎದುಕ್ತಾ ಇರಲ್ಲ. ಆ ಬೆಲೆ ತುಂಬಾ ಕಷ್ಟ ಆಗೋದು. ಇವಾಗ ಅಟ್ಲೀಸ್ಟ್ ಆ ಒಂದು 800 ರೂಪಾಯಿ ಇಡೀ ಫ್ಯಾಮಿಲಿ ಹೋಗೋಂತ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ ಅಂತೇಳಿ ನನ್ನ ಭಾವನೆ. ಸರ್, ಈಗ ಈ ನಿರ್ಧಾರ ಎಲ್ಲ ಒಂದ್ ಕಡೆ ಮಲ್ಟಿಪ್ಲೆಕ್ಸ್ಗಳಿಗೆ ಒಂದು ಹೊಡೆತ ಬೀಳುವಂತ ಸಾಧ್ಯತೆ ಇಲ್ಲ. ಅವ್ರೇನಾದ್ರು ನಿರ್ಧಾರ ಬದಲಾಯಿಸಬಹುದು ಅನ್ನುವಂತ ನಿರೀಕ್ಷೆ ಇದೆಯಾ ಸರ್? ಸರ್ಕಾರ ಒಂದು ಮಾಡಿರ್ತಕ್ಕಂಥ ಷರತ್ತಿಗೆ ಎಲ್ಲರೂ ಬದ್ಧರಾಗಿರ್ಬೇಕು. ಇಲ್ಲಿ ಮಲ್ಟಿಪ್ಲೆಕ್ಸ್ ಒಂದೇಟ್ಗೆ ಅವ್ರಿಗೇನು ಕಿರೀಟ ಇರಲ್ಲ. ಯಾಕಂದ್ರೆ ಅವರು ಕರ್ನಾಟಕದಲ್ಲಿ ನೆಲೆಸಿದ್ರಿಂದ ಕರ್ನಾಟಕ ಸರ್ಕಾರ ಏನ್ ಹೇಳುತ್ತೆ ಅದನ್ನ ಖಂಡಿತವಾಗ್ಲೂ ಪಾಲಿಸಬೇಕಾಗ್ತದೆ. ಅದನ್ನ ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಅವ್ರೇನ್ ಸಪ್ರೇಟ್ ಅದೇನು ವರ್ಕ್ ಆಗಿ ಅವರು ಕನ್ನಡ ಫಿಲ್ಮ್ ಹಾಕ್ತಾರೆ, ಬೇರೆ ಪರಭಾಷೆ ಚಲನಚಿತ್ರಗಳು ಹಾಕ್ತಾರೆ. ಅದು ಮಲ್ಟಿಪ್ಲೆಕ್ಸ್ ಎಲ್ಲ ಇರೋದು ಕರ್ನಾಟಕದಲ್ಲೇ, ಕರ್ನಾಟಕ ಸರ್ಕಾರದ ಅಡಿಯಲ್ಲಿ. ಕರ್ನಾಟಕ ಸರ್ಕಾರ ಏನ್ ಆದೇಶ ಮಾಡುತ್ತೆ ಅದಕ್ಕೆ ತಲೆ ಬಾಗಿರಬೇಕು ಅಂತ. ಸೊ ತಾವು ಈ ವಿಚಾರದಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರ ನಿಮ್ಮ ಅಧಿಕಾರಾವಧಿಯಲ್ಲೂ ಕೂಡ, ಅಂದ್ರೆ ಬಹಳಷ್ಟು ಮನವಿಯನ್ನ ಮಾಡುವಂಥದ್ದು. ಫೈನಲಿ ಅಟ್ಲೀಸ್ಟ್ ನಿಮ್ಮ ಹೋರಾಟಕ್ಕೆ ಒಂದು ಫಲ ಸಿಕ್ತು ಅಂತ ಅನಿಸ್ತಾ ಇದೆಯಾ ಸರ್? ಖಂಡಿತವೇ ಸರ್, ಖಂಡಿತ ಬಹಳ ಖುಷಿ ಅಂತ ವಿಚಾರವೇ. ದೊಡ್ಡ ಬಜೆಟಿಂಗ್ ಪಿಕ್ಚರ್ಗೆ ಬಹಳ ಕಷ್ಟ ಆಗ್ಬಹುದು.
ಹ್ಮ್ 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 ಯಾಕಂದ್ರೆ ಒಂದು ಪಿಕ್ಚರ್ ಇಂದ 100 ಪಿಕ್ಚರ್ ಸಾಯ್ಬಾರ್ದು. ಕರೆಕ್ಟ್ ಕರೆಕ್ಟ್. ಹ್ಮ್ ಹ್ಮ್ ನಾನ್ ಹೇಳೋದು ಒಂದು ಪಿಕ್ಚರ್ ಹೋಗ್ಸರ ಇವ್ರೇನು ಏನು ರೇಟ್ ಆಫ್ ಅಡ್ಮಿಷನ್ ಒಂದು ಇವಾಗ 200 ರೂಪಾಯಿ ನಾವು 700 ರೂಪಾಯಿ ಮಾಡ್ತೀವಿ 800 ರೂಪಾಯಿ ಮಾಡ್ತೀವಿ ಅನ್ನೋದು ಬಹಳ ತಪ್ಪು. ಯಾಕಂದ್ರೆ ಒಬ್ರು ಬದುಕೋದಲ್ಲ ಸರ್, ಇಡೀ ಉದ್ಯಮ ಬದುಕಬೇಕು. ನಿಜ ನಿಜ ನಿಜ. ಒಬ್ರಿಗೋಸ್ಕರ ಇದಾಗಬಾರ್ದು. ಅದು ಖಂಡಿತವಾಗ್ಲೂ 200 ರೂಪಾಯಿ ಏನ್ ಮಾಡಿದೆ, ದೊಡ್ಡ ಸ್ಟಾರ್ ಪಿಕ್ಚರ್ 200 ರೂಪಾಯಿ ಆಗ್ಲಿ, ಒಬ್ಬ ಹೊಸಬ ನಾಳೆ ಬರ್ತಕ್ಕಂತ ಒಬ್ಬ ಹೊಸಬನ್ ಪಿಕ್ಚರ್ 200 ರೂಪಾಯಿ ಆಗ್ಲಿ ಸರ್. ಎಸ್ ಎಸ್ ಏನಾಗುತ್ತೆ, ಕನ್ನಡದ ಬಗ್ಗೆ ಆಗ್ಲಿ, ಕನ್ನಡ ಚಿತ್ರಣದ ಬಗ್ಗೆ ಆಗ್ಲಿ, ಕಂಟೆಂಟ್ ಬಗ್ಗೆ ಒಂದು ಗೌರವ ಬರುತ್ತೆ. ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್. ಧನ್ಯವಾದಗಳು ಭಾಮಾ ಹರೀಶ್ ಅವರೇ, ಅಶ್ವವೇಗ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಈ ಒಂದು ನಿರ್ಧಾರ ಬಹುಶಃ ಅದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಭಾಮಾ ಹರೀಶ್ ಅವರು ಮಾತನಾಡ್ತಾ ಇದ್ರು. ಇದು ಎಂಥ ಮಧ್ಯಮ ವರ್ಗದವ್ರಿಗೂ ಕೂಡ, ಈಗ ಒಬ್ಬರು ಹೋದಾಗ 800,000 ಮಲ್ಟಿಪ್ಲೆಕ್ಸಲ್ಲಿ ಖರ್ಚು ಮಾಡುವಂಥದ್ದು ಈಗ 200 ರೂಪಾಯಿ ಮಾಡಿದಾಗ ಮನೆಯವರೆಲ್ಲರೂ ಕೂಡ ಕುಟುಂಬದವರು ಒಟ್ಟಾಗಿ ಸೇರಿ ಸಿನಿಮಾ ನೋಡುವಂಥದ್ದಕ್ಕೆ ಅವಕಾಶವಾಗುತ್ತೆ. ಈ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ.